ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಭಾಷಣ ಮಾಡುತ್ತಾ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬಗ್ಗೆ ಅಪಹಾಸ್ಯ ಮಾಡುವುದರ ಮೂಲಕ ಉದ್ದಟನ ಪ್ರದರ್ಶಿಸಿದ್ದಾರೆ. ಇವರ ಹೇಳಿಕೆಯನ್ನು ಹಿಂಪಡೆಯದೆ ಹೋದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂಟು ರಾಮಚಂದ್ರ ಆಕ್ರೋಶ ಹೊರಹಾಕಿದರು. अभी एक फैशन हो गया है, आम्बेडकर 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 आम्बेडकर. इतना नाम अगर भगवान का लेते तो 7 जन्मों तक स्वर्ग मिल जाता. ಅಂಬೇಡ್ಕರ್ 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 ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದಕ್ಕಿಂತ ದೇವರ ಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಷ್ಟು ಇದು ಇವ್ರು ಮಾಡಿರೋಂಥ ಒಂದು ಹೇಳಿಕೆ ನಿಜವಾಗ್ಲೂ ತುಂಬ ಖಂಡನೆ ಇದೆ. ಇದನ್ನು ಖಂಡಿಸಿ ಇವತ್ತು ನಾನು ಅಮಿತ್ ಶಾ ಅವರ ವಿರುದ್ಧವಾಗಿ ನಾನು ಈ ಪತ್ರಿಕೆ ಹೇಳ್ತಾ ಇದ್ದೀನಿ. ಇವತ್ತು ಆ ಒಂದು ಕುರ್ಚಿಯನ್ನು ಅಲಂಕರಿಸಬೇಕಂತಂದ್ರೆ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಡಿಯಲ್ಲಿ ಆ ಕುರ್ಚಿ ಅಂತ ಅಲಂಕರಿಸಿರೋದು. ನೀವು ಈ ರೀತಿ ಹೇಳ್ತೀರ ಸರಿನಾ? ನೀವು ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲೇ ವ್ಯಾಸಂಗ ಮಾಡಿ ಸಂವಿಧಾನವನ್ನು ಬರೆದಂಥವರು ಇವತ್ತು ವಿಶ್ವಮಾನವ ವಿಶ್ವಜ್ಞಾನಿ ಅಂತ ಹೆಸರು ಪಡೆದಿರೋಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಥವ್ರಿಗೆ ನೀವು ಅವಮಾನ ಮಾಡಿದ್ದೀರ. ನಿಮಗೆ ನಾಚಿಕೆ ಆಗಬೇಕು ಅಮಿತ್ ಶಾ ಅವರೇ. ನಿಮ್ಗೆ ಏನಾದರೂ ಇದಿದ್ರೆ ರಾಜೀನಾಮೆ ಕೊಟ್ಟು ನೀವು ಹೊರಗಡೆ ಹೋಗಬೇಕು. ನೀವು ಏನಾದರೂ ಹೊರಗಡೆ ಹೋಗಲಿಲ್ಲ ಅಮಿತ್ ಶಾ ಅವರೇ, ನೀವೇನಾದರೂ ರಾಜೀನಾಮೆ ಹೊರಗಡೆ ಕೊಟ್ಟು ಹೋಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಅರ್ಥ ಆಯ್ತಾ? ಇವತ್ತು ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ವಿ ಅಂತಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡ್ತಿರೋಂಥ ಒಂದು ಸಂವಿಧಾನದಿಂದ ನಾವು ಈ ರೀತಿ ಬದುಕಲಿಕ್ಕೆ ಸಾಧ್ಯ. ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರಂತಂದರೆ ನೀವು ಈ ಕುರ್ಚಿಯನ್ನು ಅಲಂಕರಿಸಿ ನೀವು ಈ ಒಂದು ಗೃಹ ಮಂತ್ರಿ ಸ್ಥಾನಕ್ಕೆ ಯೋಗ್ಯರಾಗ್ತಾ ಇಲ್ಲ. ಅದಕ್ಕೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರೋದು ಕ್ಷಮೆ ಯಾಚಿಸಿ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನೂ ಒಳ್ಳೆಯ ರೀತಿಯಾದಂಥ ನಿಮ್ಗೆ ಶಿಕ್ಷೆ ಆಗಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.